ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ನೋಡುವ ಮುನ್ನ ಒಂದು ಸಣ್ಣ ಎಚ್ಚರಿಕೆ. ಇಂದು ನಾನು ಹೇಳಲಿರುವ ಮಾತುಗಳು ನಿಮ್ಮ ಎದೆಯನ್ನು ಚುಚ್ಚಬಹುದು, ನಿಮ್ಮ ಕಣ್ಣಾಲಿಗಳನ್ನು ಒದ್ದೆ ಮಾಡಬಹುದು. ಅರೆ, ನನ್ನ ಜೀವನದ ಈ ರಹಸ್ಯ ಇವರಿಗೆ ಹೇಗೆ ಗೊತ್ತಾಯಿತು ಅಂತ ನೀವು ಬೆಚ್ಚಿ ಬೀಳ್ತೀರಾ. ಮೇಷರಾಶಿಯವರೇ, ಜಗತ್ತಿನ ದೃಷ್ಟಿಯಲ್ಲಿ ನೀವು ಬಹಳ ಧೈರ್ಯವಂತರು, ಹಠಮಾರಿಗಳು. ಆದರೆ ನಿಮ್ಮ ಮನಸ್ಸಿನ ಒಳಗಿರುವ ಆ ಒಂಟಿತನ ಮತ್ತು ನೋವು ಯಾರಿಗೂ ತಿಳಿಯದು. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಮೇಷರಾಶಿಯವರ ಕರಾರುವ ಜೀವನ ಚರಿತ್ರೆಯ ಬಗ್ಗೆ 9 ಬಂಗಾರದಂಥ ನಿಜಗಳನ್ನು ಬರೆದಿಡಲಾಗಿದೆ. ಸಾವಿರಾರು ಜಾತಕಗಳನ್ನು ನೋಡಿದ ಅನುಭವದಿಂದ ನಾವು ಹೇಳ್ತಾ ಇದ್ದೇವೆ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಜೀವನದ ಅಡೆತಡೆಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಮೇಷರಾಶಿಯ ಪ್ರತಿ ಮಿತ್ರರು ಈಗಲೇ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀರಾಮ್ ಅಂತ ಬರೆದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಷ ಅಂದರೆ ಕುರಿ ಅಥವಾ ಟಗರಿನ ಗುರುತು. ಹೋರಾಟವೇ ನಿಮ್ಮ ಬದುಕು. ಕಾಲಜ್ಞಾನದ ಆ 9 ಕಹಿ ಸತ್ಯಗಳು ಇಲ್ಲಿವೆ, ಒಂಟಿಯಾಗಿ ಕೇಳಿ. ಮೊದಲನೆಯ ಸತ್ಯ, ನಿಮ್ಮ ವೇಗವೇ ನಿಮ್ಮ ಶಾಪ. ಮೇಷರಾಶಿಯವರೇ, ನೀವು ಯಾವುದೇ ಕೆಲಸವನ್ನು ಬಹಳ ವೇಗವಾಗಿ ಮಾಡಲು ಬಯಸ್ತೀರಾ, ಆದರೆ ಅದೇ ನಿಮ್ಮ ದೊಡ್ಡ ದೌರ್ಬಲ್ಯ. ಯೋಚಿಸದ ನಿರ್ಧಾರ ತೆಗೆದುಕೊಳ್ಳೋದು, ಅವಸರವಾಗಿ ಮಾತು ಕೊಡೋದು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕುತ್ತೆ. ನೀವು 10 ಕೆಲಸಗಳನ್ನು ಆರಂಭಿಸ್ತೀರಾ, ಆದರೆ ಅದರಲ್ಲಿ ಯಾವುದನ್ನು ಕೂಡ ಪೂರ್ಣಗೊಳಿಸಲು ಬಿಡದಂತೆ ವಿಧಿ ನಿಮ್ಮನ್ನು ಕಾಡುತ್ತೆ. ಇದೇ ನಿಮ್ಮ ಮೊದಲ ಕರ್ಮಫಲ. ಎರಡನೇದೇನಪ್ಪ ಅಂತಂದರೆ, ನಂಬಿಕಸ್ಥರಿಂದಲೇ ಮೋಸ. ಯಾರಾದರೂ ಸಹಾಯ ಕೇಳಿ ಬಂದರೆ ಸಾಕು, ನಿಮ್ಮ ಕೈಲಿರೋದೆಲ್ಲ ಕೊಟ್ಬಿಡ್ತೀರ. ಅವರ ಕಣ್ಣೀರು ಕಂಡ್ರೆ ಕರಗಿ ಹೋಗ್ತೀರಾ. ಆದರೆ ಬ್ರಹ್ಮಯ್ಯರವರ ಕಾಲಜ್ಞಾನ ಹೇಳುವಂತೆ ಮೇಷರಾಶಿಯವರು ಯಾರಿಗೆ ಅನ್ನ ಹಾಕ್ತಾರೋ ಅವರೇ ಅವನ ಕೈ ಕಸ್ತಾರೆ. ನೀವು ಬೆಳೆಸಿದವರೇ ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು ಯಾವಾಗಲೂ ನಿಮ್ಮ ಆಪ್ತರಾಗಿರ್ತಾರೆ. ಮೂರನೆಯ ಬಂಗಾರದಂಥ ಮಾತು, ಕಠಿಣ ಪರಿಶ್ರಮಕ್ಕೆ ಸಿಗದ ಪ್ರತಿಫಲ. ನೀವು ಕತ್ತೆಯಂತ ದುಡಿತಾ ಇರ್ತೀರಾ, ಆದರೆ ಹೆಸರು ಮಾತ್ರ ಕುದುರೆಯ ಮೇಲೆ ಕುಳಿತವನಿಗೆ ಸಿಗೋದು. ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ನೀವು ಹಗಲಿರುಳು ಬೆವರು ಸುರಿಸ್ತಾ ಇರ್ತೀರಾ, ಆದರೆ ಕ್ರೆಡಿಟ್ ಪಡೆಯುವ ಸಮಯಕ್ಕೆ ಬೇರೊಬ್ಬರು ಬಂದು ಆ ಫಲವನ್ನು ಅನುಭವಿಸ್ತಾರೆ. ನಿಮ್ಮ ಮೌನ ಮತ್ತು ಮೃದು ಹೃದಯವನ್ನು ಜನರು ನಿಮ್ಮ ಅಸಮರ್ಥತೆ ಅಂತ ಭಾವಿಸ್ತಾರೆ. ನಾಲ್ಕನೆಯ ಬಂಗಾರದಂಥ ಮಾತು, ಅತಿ ಕೋಪ ಮತ್ತು ಅತಿ ಪ್ರೀತಿ. ಮೇಷರಾಶಿಯವರಿಗೆ ಸಿಟ್ಟು ಮೂಗಿನ ತುದಿಯಲ್ಲಿರುತ್ತೆ, ಆದರೆ ಆ ಕೋಪ ಕ್ಷಣಿಕ ಮಾತ್ರ. ಮನಸ್ಸಲ್ಲಿ ದ್ವೇಷ ಇಟ್ಕೊಳ್ಳುವ ಒಂದು ಗುಣ ನಿಮ್ಮಲ್ಲಿ ಇರೋದಿಲ್ಲ. ಆದರೆ ನಿಮ್ಮ ಒಂದು ಕ್ಷಣದ ಸಿಟ್ಟು ಅದೆಷ್ಟೋ ಸುಂದರ ಸಂಬಂಧಗಳನ್ನು ಹಾಳು ಮಾಡಿದೆ. ನೀವು ಯಾರನ್ನು ಅತಿಯಾಗಿ ಪ್ರೀತಿಸ್ತೀರೋ ಅವರಿಂದಲೇ ನೀವು ಅತಿ ಹೆಚ್ಚು ಅವಮಾನ ಮತ್ತು ನೋವನ್ನು ಅನುಭವಿಸ್ತೀರ. ಐದನೆಯ ಸತ್ಯ, ಹಣದ ಹರಿವು ಬರುತ್ತದೆ ಹೊರತು ಉಳಿಯೋದಿಲ್ಲ. ಲಕ್ಷ್ಮಿ ನಿಮ್ಮ ಮೇಲೆ ಒಲಿತಾಳೆ, ಆದರೆ ನಿಮ್ಮ ಮನೆಯಲ್ಲಿ ನಿಲ್ಲೋದಿಲ್ಲ. ಹಣದ ಆದಾಯ ಚೆನ್ನಾಗಿದ್ರೂ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಾಡುತ್ತೆ. ಆಸ್ಪತ್ರೆ ಖರ್ಚು, ಅನಗತ್ಯ ಹೂಡಿಕೆ ಅಥವಾ ಬೇರೆಯವರಿಗೆ ನೀಡಿದ ಸಾಲ ಮರಳಿ ಬಾರದೆ ನೀವು ಆರ್ಥಿಕವಾಗಿ ಹೈರಾಣಾಗಿ ಹೋಗ್ಬಿಡ್ತೀರ. ಮೇಷರಾಶಿಯವನ ಜೇಬಲ್ಲಿ ಹಣವಿದ್ರೆ ಅದು ಬೇರೆಯವರ ಪಾಲೇ ಹೆಚ್ಚು ಎಂಬುದು ಕಾಲಜ್ಞಾನದ ಮಾತು. ಇನ್ನು ಆರನೆಯ ಬಂಗಾರದಂಥ ಮಾತು, ಕುಟುಂಬದಲ್ಲಿ ಸಿಗದ ಮಾನ್ಯತೆ. ಹೊರಗಿನವರು ನಿಮ್ಮನ್ನು ವೀರ ಅಂತ ಕರೀತಾರೆ, ಆದರೆ ಮನೆಯೊಳಗೆ ನಿಮ್ಮ ಮಾತಿಗೆ ಕಿಮ್ಮತ್ತು ಇಲ್ಲದಂತೆ ಮಾಡಲಾಗುತ್ತೆ. ಹೆಂಡತಿ, ಮಕ್ಕಳು ಅಥವಾ ಪೋಷಕರಿಗಾಗಿ ಅದೆಷ್ಟು ತ್ಯಾಗ ಮಾಡಿದರೂ ಕೊನೆಗೆ ನೀನು ನನಗೇನು ಮಾಡಿದ್ದಿ ಎಂಬ ಪ್ರಶ್ನೆ ನಿಮ್ಮ ಗುಂಡಿಗೆಯನ್ನು ಸೀಳುತ್ತೆ. ಒಂದು ಒಂಟಿತನ ಸದಾ ನಿಮ್ಮನ್ನು ಕಾಡ್ತಾ ಇರುತ್ತೆ. 7 ಮತ್ತು 8ನೆಯ ಕಹಿ ಸತ್ಯ, ಗುಪ್ತ ಶತ್ರುಗಳು ಮತ್ತು ಮಾನಸಿಕ ಕಿರಿಕಿರಿ. ನಿಮಗೆ ಗೊತ್ತಿಲ್ಲದಂತೆ ಅದೆಷ್ಟೋ ಮಂದಿ ನಿಮ್ಮ ಏಳಿಗೆಯನ್ನು ಸಹಿಸದೆ ಮಂತ್ರ, ತಂತ್ರ ಅಥವಾ ಗುಪ್ತ ಸಂಚುಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಆರೋಗ್ಯದಲ್ಲಿ ಏರುಪೇರು, ಅನಗತ್ಯ ಭಯ, ರಾತ್ರಿ ನಿದ್ದೆ ಇಲ್ಲದ ಸ್ಥಿತಿಗೆ ಈ ಶತ್ರುಗಳ ದೃಷ್ಟಿಯೇ ಕಾರಣವಾಗಿರುತ್ತೆ. ಕಾಲಜ್ಞಾನದ ಪ್ರಕಾರ ಮೇಷರಾಶಿಯವರ ದೈವ ಭಕ್ತಿ ಮಾತ್ರವೇ ಅವರನ್ನು ಈ ಸಂಕಷ್ಟದಿಂದ ಪಾರು ಮಾಡಬಲ್ಲದು. ಇನ್ನು 9ನೆಯ ಬಂಗಾರದಂಥ ಮಾತು, ರಾಜಯೋಗ ಮತ್ತು ವಿಜಯದ ಪರ್ವ. ಅತ್ತಿದ್ದೆಲ್ಲ ಸಾಕು ಮೇಷರಾಶಿಯವರೇ. ಬ್ರಹ್ಮಯ್ಯರವರ ಕಾಲಜ್ಞಾನದಲ್ಲಿ ನಿಮ್ಮ ಜೀವನದ 2ನೇ ಭಾಗ ಕೂಡ ರಾಜಯೋಗದಿಂದ ಕೂಡಿದೆ ಅಂತ ಬರೆಯಲಾಗಿದೆ. ಯಾರು ನಿಮ್ಮನ್ನು ಹೀಯಾಳಿಸಿದ್ರೋ, ಯಾರು ನಿಮ್ಮನ್ನು ಬಿಟ್ಟು ಹೋದ್ರೋ ಅವರು ನಿಮ್ಮ ಯಶಸ್ಸನ್ನು ಕಣ್ಣು ಕೆಂಪಾಗಿಸಿಕೊಳ್ಳುವ ಕಾಲ ಹತ್ತಿರ ಇದೆ.
ಮುಂದಿನ ದಿನಗಳಲ್ಲಿ ನೀವು ಕಳೆದುಕೊಂಡ ಗೌರವ, ಹಣ ಮತ್ತು ನೆಮ್ಮದಿ ಮೂರು ಕೂಡ ಮರಳಿ ಸಿಗುತ್ತೆ. ಆದರೆ ಇನ್ಮುಂದೆ ಅತಿಯಾದ ನಂಬಿಕೆಯನ್ನು ಬಿಡಿ, ನಿಮ್ಮ ಆತ್ಮಬಲವನ್ನು ನೆಚ್ಚಿಕೊಳ್ಳಿ. ನನ್ನ ಆತ್ಮೀಯ ಮೇಷರಾಶಿಯವರೇ, ನಾನು ಹೇಳಿದ ಈ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಹೌದು ಗುರುಗಳೇ, ಇದು ನನ್ನ ಜೀವನದ ಸತ್ಯ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲ ಮೇಷರಾಶಿಯವರಿಗೆ ಶೇರ್ ಮಾಡಿ. ಧೈರ್ಯವಾಗಿರಿ. ಮಂಗಳ ಗ್ರಹದ ಶಕ್ತಿ ನಿಮ್ಮೊಂದಿಗಿದೆ. ಜೈ ಶ್ರೀ ಬ್ರಹ್ಮಯಾರವರು. ಜೈ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.